ಒದ್ದು ಹಿಡಿಯಲಿಕ್ಕದ್ದವರು ಇವ್ರಿಗೆ ಶಿಕ್ಷೆ ಆಗಲೇಬೇಕು, ಜೈಲು ಕಳಿಸಲೇಬೇಕು ಜೈಲಿಗೆ ಅನ್ನುವಂಥದ್ದು ಎನ್ಕ್ವೈರಿ ಆಗ್ಬೇಕು. ಇಲ್ಲಿವರೆಗೆ ಆಗಿದ್ದು ಬೇರೆ ರಾಜೀನಾಮೆ ಕೊಡೋದು ಅಥವಾ ಮತ್ತೇನೋ ಆಗೋದು ಇಷ್ಟಕ್ಕೆ ಮುಗಿಯುವಂಥದ್ದಲ್ಲ, ಇದನ್ನು ಮೀರಿದ್ದಿಲ್ಲದ. ಯಾಕಂತಂದ್ರೆ ರಾಮನ ಮೇಲಿಟ್ಟಂಥ ವಿಶ್ವಾಸಕ್ಕೆ ಜನ ಅದಕ್ಕೆ ವಿಶ್ವಾಸಘಾತ ಮಾಡಿದ್ದಾರೆ ಅನ್ನುವಂಥ ಮಾತು. ಹೀಗಾಗಿ ಯಾವ ಒಂದು ಉತ್ತರ ಪ್ರದೇಶ್ ಗುಜರಾತದ ನಂತರ RSSದ ಏನಪ್ಪ ಅಂತಂದ್ರೆ ಆಡಂಬಲ ಆಗಿತ್ತೋ ಅಥವಾ ಒಂದು ಪ್ರಯೋಗಶಾಲೆ ಆಗಿತ್ತು, ಇವತ್ತು ಆ ಪ್ರಯೋಗಶಾಲೆ ಹೊರಗೆ ಬರ್ತಾಯಿದೆ. ನಿಧಾನಕ್ಕೆ ಯುವಕರು ಸಹಿತ, ಅದರಲ್ಲೂ ಜನಜೀವಿಗಳು ಸಹಿತ ಈ ಒಂದು RSSದ ಒಂದು ಏನು ಒಂದು ಅವರ ಇತ್ತಲ್ಲ ಅದನ್ನು ಮೀರಿ ಹೊರಗೆ ಬರ್ತಾ ಇದ್ದಾರೆ. ಈ RSSಗರಿಂದ ನಮಗೆ ಬದುಕಿಲ್ಲ, ಭವಿಷ್ಯ ಇಲ್ಲ, ಉದ್ಯೋಗ ಇಲ್ಲ, ನಿರುದ್ಯೋಗ ಬಿಟ್ಟು ಮತ್ತೇನಿಲ್ಲ, ಕೇವಲ ತಮ್ಗೆ ಬೇಕಾದಂಥವ್ರಿಗೆ ಮಾತ್ರ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡೋರು ಅನ್ನೋದನ್ನು ಅವ್ರು ಮಾತಾಡೋದನ್ನು ಗಮನಿಸಿದಾಗ RSS ಸಹಿತ ನಿಧಾನಕ್ಕೆ ತನ್ನ ಮೊದಲು ಹಿಡಿದು ಕಳೆದುಕೊಳ್ತಾ ಇದೆಯಾ. 88,000 ಶಾಖೆಗಳಿದ್ದರೂ ಇವತ್ತು ಈ ಒಂದು ವಿಷಯವನ್ನು ಎದುರಿಸಿ ಮಾತಾಡೋಂಥ ಶಕ್ತಿ ಬರ್ತಾಯಿಲ್ಲ. ಏನೇನೋ ಆರೋಪ ಮಾಡ್ತಾ ಇದ್ದಾರೆ, ಅದರ ಆರೋಪ ಸ್ಟ್ಯಾಂಡ್ ಆಗ್ತಾಯಿಲ್ಲ. ಹೀಗಾಗಿ ಇವತ್ತು ರಾಮನ ಹುಂಡಿಯ ಕಳ್ಳತನ ನಮ್ಮ RSS ಅವರಿಗೆ ಅದೇ ಕಾಲಕ್ಕೆ ಈ BJPಗರಿಗೆ ಇದು ಮುಂಬರುವ ದಿನಗಳಲ್ಲಿ ಏನಾದರೂ ಅಡ್ಡಗೂಡಿಯನ್ನು ಅಥವಾ ಚೈನಾ ಗೂಡಿಯನ್ನು ನಿರ್ಮಿಸಿತಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅದು ಎಲ್ಲ ತಜ್ಞರು ಜನಸಾಮಾನ್ಯರು ಮಾತ್ರ RSS ಕೇಳ್ತಾ ಇರೋದು ಒಂದೇ, ಮೊದಲು ಚಂಪತರಾಯ ಮತ್ತು ಜೊತೆಗಾರರನ್ನು ಜೈಲಿಗಟ್ರಿ, ಎನ್ಕ್ವೈರಿ ಮಾಡಿರಿ, ಅದೇನು ಪಡ್ಕೊಂಡಿದ್ದಾರೆ ಆ ನಮ್ಮ ಗುಡಿಗೆ, ನಮ್ಮ ಟ್ರಸ್ಟಿಗೆ ಬರಲಿ, ಮತ್ತು ಟ್ರಸ್ಟಲ್ಲಿ ಸಾಲ್ವ್ ಮಾಡಿ ಹೊಸ ಸಂತರನ್ನು, ಸ್ವಾಮಿಗಳನ್ನು, ಅಲ್ಲಿ ಪೂಜಕರನ್ನು ನೇಮಿಸ್ರಿ. ಅವ್ರ ಕೈಯಲ್ಲಿ ಸುರಕ್ಷಿತವಾಗಿ ಉಳಿತದೆ ದುಡ್ಡು. ಯಾಕಂದರೆ ಅವ್ರಿಗೆ ಪಾಪ ಪ್ರಜ್ಞೆ ಇರೋದ್ರಿಂದಾಗಿ ರಾಮನ ಹಣವನ್ನು ಮುಟ್ಟುವುದಿಲ್ಲ. ಇವರಿಗೆ ಪಾಪ ಪ್ರಜ್ಞೆ ಇಲ್ಲ, ರಾಮನ ಹಣವನ್ನು ಕಳ್ತನ ಮಾಡಿದರು, ನಮಗೇನೂ ಇಲ್ಲ, ನಮಗೇನೂ ಆಗುವುದಿಲ್ಲ ಅನ್ನುವಂಥ ಒಂದು ಮನೋಸ್ಥಿತಿ ಇರೋದರಿಂದಾಗಿ ಇವರಲ್ಲಿ ಪಾಪ ಪ್ರಜ್ಞೆ ಇಲ್ಲದರಿಂದಾಗಿ ಈ ಟ್ರಸ್ಟನ್ನು ಭಂಗ